ಹಾಗೆ ಗೋರಿಲ್ಲಾ ಇಲ್ಲಿ ಡಬಲ್ ಇದೆ, ಅದನ್ನು ಮಾಡ್ಬೋದು. ಇಲ್ಲಿ ನೋಡಿ ಚಾಂಪಿಯನ್, ಎಂ ಪಿ ಇದೆಯಲ್ವಾ, ಪಿ ಕಟ್ ಮಾಡಿ, ಚಾಂಪಿಯನ್. ಇಲ್ಲೂ ಅಷ್ಟೇ, ರೈಟ್. ಆಲ್ಮೋಸ್ಟ್ ಎಲ್ಲ ವರ್ಡಲ್ಲೂ ಇರುತ್ತೆ ನಿಮಗೆ. ಎನ್ಕರೇಜ್. ಓಕೆ, ಇದು ಬರಲ್ಲ. ಹಾಂ, ಬುಲ್ಡೋಸರ್, ಬುಲ್ ಅಥವಾ ಇಲ್ಲಿ ಕಟ್ ಮಾಡಿ, ಇಲ್ಲಿಗೆ ಬುಲ್ಡೋಸರ್. ಅದನ್ನೇ ಹೇಳಿದ್ದು, ಕಟ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇರೋದು. ಹೆಂಗೆ ಕಟ್ ಮಾಡ್ತೀರಾ? ಅದು ಇಟ್ಸ್ ಎ ಡಯಾಗ್ರಾಫ್ ಅಲ್ವಾ, ಒಂದೇ ಸೌಂಡ್ ತಾನೇ ಮಾಡೋದು. 2 ಸೌಂಡ್ ಮಾಡೋದನ್ನು ಮಾತ್ರ ಕಟ್ ಮಾಡಬೇಕು, 1 ಸೌಂಡ್ ಮಾಡೋದನ್ನು ಮಾಡಬಾರ್ದು. ಲಾಲಿ, ಇಲ್ಲಿ ನೋಡಿ, LO, ಲಾಲಿಪಾಪ್. ಅಂಬ್ರೆಲಾ, ಓಕೆ. ಟುಮಾರೋ, ಇಲ್ಲಿ ಕಟ್ ಮಾಡ್ಬೋದು. ಎಲ್ಲೆಲ್ಲಿ ಇಲ್ಲಿ ಕಟ್ ಮಾಡೋಂಗಿಲ್ಲ ನೋಡಿ. ಸ್ಯಾಕ್ಸಫೋನ್, ಇಲ್ಲಿ ಇಲ್ಲಿ ಕಟ್ ಮಾಡೋಂಗಿಲ್ಲ, ಯಾಕೆಂದರೆ PH ಒಂದೇ ಸೌಂಡ್ ಬರ್ತಾ ಇದೆ. ಫೋನ್, ಸ್ಯಾಕ್ಸಫೋನ್. ಓಕೆ, ನೆಕ್ಸ್ಟ್ ನೋಡಿ, ಇದು ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. 4 ಸಿಲಬಲ್ಸ್ ಅಂದರೆ 4 ಸಿಲಬಲ್ ಇರುತ್ತೆ ಅಷ್ಟೇ. ಆನಕೊಂಡ, avocado, automobile, calculator. ಸೊ 4 ಏನಿದೆ? anaconda, avocado, ರೈಟ್. ಆಮೇಲೆ ನೀವು ಕಟ್ ಮಾಡಬೇಕಾಗಿರೋದು ಎಲ್ಲಿಂದ ಗೊತ್ತಾಯ್ತಲ್ವಾ? ವವೆಲ್ ತೊಗೊಳ್ಳಿ ಫಸ್ಟು. ಯಾವಾಗಲೂ ವವೆಲ್ ಬರಬೇಕು ನಮಗೆ. ನೋಡಿ, ವವೆಲ್, ಕಾನ್ಸನೆಂಟ್, ವವೆಲ್. ಅಲ್ಲ, ಇಲ್ಲಿ ನೋಡಿ 3 ಕಾನ್ಸನೆಂಟ್ ಇದೆ. 3 ಕಾನ್ಸನೆಂಟಿಗೆ ಇದ್ದಾಗಲೂ ನೀವು ಫಸ್ಟ್ ಕಾನ್ಸನೆಂಟ್, ಸೆಕೆಂಡ್ ಕಾನ್ಸನೆಂಟ್ ಆದಮೇಲೆ ಕಟ್ ಮಾಡಿಬಿಡ್ಬೇಕು. ಓಕೆ, ಸೊ ಈಗ ಇಲ್ಲಿ ನೋಡಿ 3 ಇದೆಯಾ? ಇನ್ನೊಂದು ಸಲ ತೋರಿಸ್ತೀನಿ ಇದನ್ನು. ಅಂದರೆ ನಮಗೆ ಅದು ಗೊತ್ತಾಗುತ್ತೆ, ಅದು ಎಲ್ಲಿಗೆ ನಾವು ನಿಲ್ಲಿಸಬೇಕು, ಎಲ್ಲಿಗೆ ಹೇಳಬೇಕು ಅಂತಲೂ ಗೊತ್ತಾಗುತ್ತೆ. ಈಗ ವವೆಲ್, ಕಾನ್ಸನೆಂಟ್, ಅಗೇನ್ ಕಾನ್ಸನೆಂಟ್, ಆಮೇಲೆ ವವೆಲ್ ಇದೆ, ರೈಟ್. ಸೊ ಈಗ ಏನು ಮಾಡಬೇಕು ನಾವು? ವಿ ಸಿ, ನಮಗೆ ಒಂದು ಇದು ಸಿಕ್ಕಿದ ಮೇಲೆ ಇದನ್ನು ಇಲ್ಲಿ ಹಾಕ್ಕೊಳ್ಳಿ. ಇನ್ ಸ್ಟಿ ಅದನ್ನು ಹೇಳ್ಬೋದು. ಇನ್ಸ್ ಟಿ ಅಂತ ಹೇಳೋದ್ರ ಬದಲು ಇನ್ ಸ್ಟಿ ಹೇಳೋದು ಈಸಿ ತಾನೆ. ಇನ್ಸ್ ಅಂತ ಯಾಕೆ ಹೇಳಬೇಕು? ಇನ್ ಸ್ಟಿ, ಕನ್ನಡದಲ್ಲೂ ಹಾಗೆ ಇದೆ ನೋಡಿ. ಇನ್ಸ್ಟಿಟ್ಯೂಷನ್. ಇದು ಆಲ್ರೆಡಿ ನಿಮಗೆಲ್ಲ ಪದ ಗೊತ್ತು. ಇನ್ಸ್ಟಿಟ್ಯೂಷನ್ ಹೊಸ ಪದ ಏನಲ್ಲ ಅಲ್ವಾ? ಇಲ್ಲಿ ನೋಡಿ PT ಇದೆಯಾ? ಪಿಗೆ ಲೈನ್ ಹಾಕು. ಆಪ್ಟಿಮಿಸ್ಟಿಕ್. ಓಕೆ, ಸೊ ಅದೇ ಥರ ನಾನು ಓದಿಸ್ತೀನಿ ನಿಮಗಿದು, ರಿಪೀಟ್ ಮಾಡಿಸ್ತೀನಿ, ಬಟ್ ಜಸ್ಟ್ ನೋಡಿ ಅಷ್ಟೇ. ಈಗ 5 ಸಿಲೆಬಲ್, 4 ಸಿಲೆಬಲ್ ಆಯಿತಾ? 5 ಸಿಲೆಬಲ್. ಆಲ್ಫಾ 5 ಸಿಲೆಬಲಲ್ಲಿ ಸ್ವಲ್ಪ ನಾವು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಓಕೆ. ಸೊ 2 ಸಿಲೆಬಲ್ ಎಲ್ಲಿದೆ? ವಿ ಸಿ ವಿ ಈ ಥರ ಬಂತು ಅಂತ ಇಟ್ಕೊಳ್ಳಿ. ಸೊ AL ಬಂದಿದೆಯಲ್ವಾ? ಇದು PH ಒಂದೇ ಸೌಂಡು. ಸೊ ಇಲ್ಲಿ ಕಟ್ಟು. ಆಲ್ಫಬೆಟಿಕಲ್. ಓಕೆ,
ಹಾಗೆ ಇಲ್ಲಿ ಆಸ್ಟ್ರಲಾಜಿಕಲ್. ಸೊ ನಿಮಗೆ ಒಂದು ಕಾನ್ಸನೆಂಟ್ ವವೆಲ್ ಇರಲೇಬೇಕು, ವವೆಲ್ ಜೊತೆಗೆ ಕಾನ್ಸನೆಂಟ್ ಇರಬೇಕು, ಆ ಥರ ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ವವೆಲ್ ಫಸ್ಟ್ ಸಿಗ್ತಾ, ಅದ್ರ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಇದೆ, ಕಾನ್ಸನೆಂಟ್ ತೊಗೊಳ್ಳಿ. ಆಮೇಲೆ ಎಲ್ಲಿ ವವೆಲ್ ಇದೆ ಇಲ್ಲಿದೆ, ಅದ್ರ ಪಕ್ಕದಲ್ಲಿ 2 ಕಾನ್ಸನೆಂಟ್ ಇದೆಯಾ ಅದನ್ನು ತೊಗೊಳ್ಳಿ. ಆಸ್ಟ್ರಾಲಾಜಿಕಲ್. ಅಥವಾ ನಿಮಗೆ ಈ ಥರ ಮಾಡೋದು ಕಷ್ಟ ಅಂತ ಅನಿಸುತ್ತಾ, ನೀವು ಅದನ್ನು ಕನ್ನಡದಲ್ಲಿ ಇರೋದನ್ನು ಓದ್ರಿ ಫಸ್ಟು. ಕನ್ನಡದಲ್ಲಿ ಎಷ್ಟು ಬರುತ್ತೆ? ಆಸ್ಟ್ರ ಆ ಥರ ಹೇಳಿದ್ರು ಆಗುತ್ತೆ, ಬಟ್ ಅದು ರೂಲ್ ಪ್ರಕಾರ ನಾವು ಹೀಗೆ ಕಟ್ ಮಾಡಬೇಕು. ವಿ ಈ ಥರ ಬಂದಾಗ ಇಲ್ಲಿಗೆ ಕಟ್ ಮಾಡಬೇಕು. ಈ ಕಡೆ ವಿ ಸಿ ಇರಬೇಕು, ಈ ಕಡೆ ಸಿ ವಿ ಇರಬೇಕು. ಇನ್ನೊಂದು ಸಿ ಬಂದರೆ ಇಲ್ಲೇ ಕಟ್ ಮಾಡಬೇಕು. ಓಕೆ, ರೈಟ್. 5 ಸಿಲೆಬಲ್ಸ್ ಆಯ್ತು ನೋಡಿ. ಆಲ್ಫಾಬೆಟಿಕಲ್, ಆಸ್ಟ್ರಾಲಾಜಿಕಲ್, ಅಲ್ಯೂಮಿನಿಯಂ, ಡಾಕ್ಯುಮೆಂಟ್ರಿ, ಡ್ರಾಮ್ಯಾಟಿಕಲಿ 5 ಸಿಲೆಬಲ್ಸ್ ಇದೆ. 5 ಸಿಲೆಬಲ್ಸ್ ಇನ್ನೂ ಇದೆ. 6 ಸಿಲೆಬಲ್ಸ್ ನೋಡಿ. ಕ್ಯಾಪಿಟಲೈಸೇಷನ್ ಅಷ್ಟೇ. ನಮಗೆ ಒಂದೊಂದು ಸ್ವರ ಜೊತೆಗಿರ್ಬೇಕು, ಕಾನ್ಸನೆಂಟ್ ಜೊತೆ ಒಂದು ವಾವೆಲ್ ಇರಬೇಕು ಓದಲಿಕ್ಕೆ. ಕ್ಯಾಟಗರೈಸೇಷನ್. ಕ್ರೋನಲಾಜಿಕಲಿ. ಸಿನೆಮ್ಯಾಟಿಕಲಿ. ಓಕೆ, 6 ಆಯಿತು. 7 ಸಿಲೆಬಲ್ಸ್ ನೋಡಿ. ರೀಕನ್ಸಿಡರೇಷನ್. ಇದನ್ನೆಲ್ಲ ನೀವು ಲೈನ್ ಹಾಕೊಂಡು ಮಾಡಿ, ನಿಮಗೆ ಈಸಿಯಾಗಿ ಓದ್ಬೋದು ಇದನ್ನು. ಓಕೆ, ಹಾಸ್ಪಿಟಲೈಸೇಷನ್. ಹ್ಯೂಮಿಡಿಫಿಕೇಷನ್. ಇದೆಲ್ಲ ನಾನು ಹೇಳ್ತೀನಿ ನೋಡಿ, ಲೈನ್ ಹಾಕಬೇಕು, ಆಮೇಲೆ ಅದನ್ನು ನೀವು ಲೈನ್ ಹಾಕ್ಕೊಂಡು ಅದನ್ನು ಬಿಡಿಸ್ಬೇಕು, ಬಿಡಿಸಿರೋದನ್ನು ಆಮೇಲೆ ಜೋಡಿಸ್ಬೇಕು. ಓಕೆ, ಸೊ ಹೇಗೆ ಜೋಡಿಸ್ಬೇಕು? ಈಗ ಉದಾಹರಣೆಗೆ ಇದು ದೊಡ್ಡದಿದೆಯಲ್ವಾ, ನೀವು ದೊಡ್ಡದನ್ನು ಏನು ಮಾಡ್ತೀರಾ, ಅಥವಾ 6 ಸಿಲೆಬಲ್ಸ್ ಇದೆಯಲ್ವಾ, 6 ಸಿಲೆಬಲ್ಸನ್ನು ನಾವೇನು ಮಾಡೋಣ, ಫಸ್ಟು ಓಕೆ, ಇದು ಎಲ್ರಿಗೂ ಗೊತ್ತಿರೋ ವರ್ಡ್ ಇದು, ನ್ಯಾಷನಲೈಸೇಷನ್. ನ್ಯಾಷನಲೈಸೇಷನ್. ಓಕೆ, ಇನ್ನೊಂದು ನೋಡಿ, ಲೈಸೇಷನ್ ಅಂತ ಎಲ್ಲೆಲ್ಲಿ ಬರುತ್ತೆ, ಅಲ್ಲಿ ಲೈ ಅಂತಲೇ ಬರುತ್ತೆ, ಲಿಸೇಷನ್ ಅಂತ ಬರಲ್ಲ. ಅದೊಂದು ನೆನಪಲ್ಲಿಟ್ಕೊಳ್ಳಿ. ಈಗ ಇದು 6 ಸಿಲೆಬಲ್ ಇದೆ. 1 2 3 4 5 6 ಸಿಲೆಬಲ್ ಇದೆಯಲ್ವಾ, ಅಂದರೆ ಇದನ್ನು ಈ ಥರ ತಗೊಳ್ಳಿ. ಓಕೆ, ಈಗ ಓದಬೇಕಾದ್ರೆ ನಾವೇನು ಮಾಡಬೇಕು, ನೀವು ಇವೆರಡನ್ನು ಕೂಡಿಸ್ಕೊಳ್ಳಿ ಅಥವಾ 3 ಕೂಡಿಸ್ಕೊಳ್ಳಿ. ಫಸ್ಟ್ 2 ಕೂಡಿಸ್ಕೊಳ್ಳಿ, 2 ಕಾಂಬಿನೇಷನ್ ಮಾಡ್ಕೊಳ್ಳೋದು, 2 ನ್ಯಾಷನಲೈಸೇಷನ್. ಅದನ್ನೇ 3-4 ಸಲ ನ್ಯಾಷನಲೈಸೇಷನ್. ಓಕೆ, ಇದು 2 ಕಾಂಬಿನೇಷನ್ ಮಾಡೋದು. ಅಥವಾ ನೀವು ಇನ್ನೂ ಸ್ವಲ್ಪ ಓಕೆ, ಅದು 2 ನನಗೆ ತುಂಬ ಚಿಕ್ಕದು ಅಂತ ಅನಿಸುತ್ತೆ, ಇನ್ನೊಂದು ಪದ ತೊಗೊಳ್ತೀನಿ ನಾನು, ಇನ್ನೊಂದು ಕಾಂಬಿನೇಷನ್ ತೊಗೊಳ್ಳಿ, ಇನ್ನೊಂದು ಸಿಲೆಬಲ್ ತೊಗೋಬೋದು. ಆವಾಗ ಏನಾಗುತ್ತೆ, 3 ಸಿಲೆಬಲ್ ಒಟ್ಟಿಗೆ ಓದ್ಬೋದು. ನ್ಯಾಷನಲೈಸೇಷನ್ 3 ಸಿಲೆಬಲ್ ಒಟ್ಟಿಗೆ ಹೇಳ್ತೀವಿ. ಇದೇ ಥರ ಎಲ್ಲದಕ್ಕೂ ಮಾಡಬೇಕು ನೀವು. 4 ಸಿಲೆಬಲ್ಸ್ ಇದ್ದರೆ 2 ಸಿಲೆಬಲ್. 4 ಸಿಲೆಬಲ್ಸ್ ಯಾವುದು? ಆ್ಯನಕಾಂಡಾ ಆ ಥರ ಓದಬೇಕು. 5 ಸಿಲೆಬಲ್ಸ್ ಇದ್ದರೆ ಹಿಪೋಪಾಟಮಸ್ ಆ ಥರ. 6 ಸಿಲೆಬಲ್ಸ್ ಇದ್ದರೆ ಈ ಥರ. 7 ಸಿಲೆಬಲ್ಸ್ ಇದ್ದರೆ 3 4 ಅಥವಾ 4 3 ಇಲ್ಲ 2 2 1 ಅಲ್ಲ 2 2 2 1 ಆ ಥರನೂ ಮಾಡ್ಬೋದು. ಓದೋದ್ರು ನಿಮಗೆ ಬಿಟ್ಟಿದ್ದು, ನೀವು ಎಷ್ಟು ಮಟ್ಟಿಗೆ ನಿಮಗೆ ಗೊತ್ತಾಗುತ್ತೆ ಓದೋಕ್ಕೆ. 2 ಅಕ್ಷರ ಓದ್ತೀರಾ. ಈಗ ನೋಡಿ, ಇಲ್ಲ ಸರ್ ನನಗೆ ಇವೆಲ್ಲ ಗೊತ್ತಾಗಲ್ಲ, ಸಿಲೆಬಲ್ಸ್ ಎಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಒಂದೊಂದೇ ಅಕ್ಷರ ಓದಬೇಕಾಗುತ್ತೇನು. ಲ್ ಎ ಇ ಈ ಮ್ ಆ ಝ ಎ ಅನ್ ಈ ಥರ ಓದಬೇಕಾಗುತ್ತೆ. ಅದ್ರ ಬದಲು ಲೆಜಿಟಿಮೈಸೇಷನ್ ಈ ಥರನೇ ಓದಬೇಕಾಗಿರೋದು. ಅರ್ಥ ಆಯ್ತಾ? 6 ಸಿಲೆಬಲ್ಸ್ 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 6 ಸಿಲೆಬ
ಓಕೆ